ಈ ರಾಶಿಗೆ ಪೂಜೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲರೂ ಸಹ ಎದ್ದು ನಿಂತು ಚಪ್ಪಾಳೆಯನ್ನ ಹಾಕುವುದರ ಮುಖಾಂತರ ಅವರಿಗೆ ಶುಭವನ್ನ ಕೋರಬೇಕು, ರೈತರ ದಿನಕ್ಕೆ ಶುಭವನ್ನು ಹಾರೈಸಬೇಕು ಅಂತ ಹೇಳಿ ಈ ಮೂಲಕ ನಾನು ವಿನಂತಿ ಮಾಡ್ತೇನೆ. ಜನಪ್ರಿಯ ಶಾಸಕರು, ಈ ತಾಲೂಕಿನ ಯುವಕರ ಕಣ್ಮಣಿಯಾದಂತಹ ಶ್ರೀಯುತ ಜೈ ಕಿಸಾನ್ ಜೈ ಜವಾನ್ ಎಂತಕ್ಕಂಥ ಒಂದು ಘೋಷಣೆಯೊಂದಿಗೆ ರೈತ ಈ ದೇಶದ ಒಂದು ದೊಡ್ಡ ಆಸ್ತಿ. ರೈತರಿಗೆ ಪ್ರೋತ್ಸಾಹಿಸುವಂಥ, ರೈತರಿಗೆ ರಾಜ್ಯ ಕೇಂದ್ರ ಸರ್ಕಾರಗಳಿಂದ ಹೆಚ್ಚು ಉತ್ತೇಜನ ದೊರೆಯುವಂಥ ನಿಟ್ಟಿನಲ್ಲಿ ಈ ಒಂದು ದಿನಾಚರಣೆ ಒಂದು ದೊಡ್ಡ ಮಹತ್ವವನ್ನು ಪಡೆದಿದೆ ಅಂತಕ್ಕಂಥ ವರ್ಷಗಳಿಂದಲೂ ಕೂಡ ರೈತರ ಪರವಾದಂಥ ಹೋರಾಟವನ್ನು ಮಾಡೋದ್ರ ಮೂಲಕ ಒಂದು ನಿಸ್ವಾರ್ಥ ಸೇವೆಯನ್ನು ಅವರು ಅವರ ಸಹಪಾಠಿಗಳೆಲ್ಲರೂ ಕೂಡ ಮಾಡಿದ್ದಾರೆ. ಅವ್ರಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮಾಡುವಂಥ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕಾಗಿದೆ. ಬಹುಶಃ ಅದಕ್ಕೆ ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಶ್ರೀಯುತ ಗೊಲ್ಲರ್ ಸರ್ ಅವರು ಬಹುಶಃ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಪ್ರಪಂಚದಲ್ಲಿ ಪ್ರಾಪಂಚಿಕ ತಾಪಮಾನ ಹೆಚ್ಚಾಗ್ತಿರುವಂಥ ಹಿನ್ನೆಲೆಯಲ್ಲಿ ಬೆಳೆಗಳನ್ನು ರಕ್ಷಣೆ ಮಾಡುವಂಥ ಒಂದು ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಕೈಲಿದೆ ಅಂತ ನಾವು ಭಾವಿಸಿದ್ದೇವೆ. ಇವತ್ತು ಸಂಶೋಧಕರುಗಳು ಕೂಡ ಇದರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಇಟ್ಕೊಂಡು ಪ್ರತಿ ವರ್ಷವೂ ಕೂಡ ರಿಸರ್ಚ್ ಮಾಡೋದ್ರ ಮೂಲಕ ರೈತರ ರಕ್ಷಣೆಗೆ ಇವತ್ತು ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ಆ ರಿಸರ್ಚ್ ಮಾಡ್ತಿರ್ತಕ್ಕಂಥ ಸಂಶೋಧಕರಿಗೆ ಈ ಒಂದು ವೇದಿಕೆ ಮೂಲಕ ನಾನು ತಲೆಬಾಗಿ ನಮನಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಏಕೆಂದರೆ ಇವತ್ತು ಹವಾಮಾನಗಳು ಗೊತ್ತಿದೆ ನಿಮಗೆ. ಒಂದು ಸಲ 35 ಡಿಗ್ರಿ ಇರ್ತದೆ, ಒಂದು ವರ್ಷ 38, 39 ಆಗುತ್ತೆ, 40 ಆಗ್ತದೆ. ಅದರಿಂದ ಆ ಕಡೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿದೆ. ಏನಿಲ್ಲದೆ ಹೋದರೂ ಇರ್ಬೋದು, ನೀರಿಲ್ಲದೆ ಹೋದರೆ ಬದುಕೋಕ್ಕಾಗಲ್ಲ. ರೈತನಿಗೆ ನೀರು ನಮಗೆ ಹೆಂಗೆ ಆಕ್ಸಿಜನ್ ಎಷ್ಟು ಮುಖ್ಯನೋ ಅದು 2ನೇ ಆಕ್ಸಿಜನ್ ವಿಶೇಷವಾಗಿ. ಆ ನಿಟ್ಟಿನಲ್ಲಿ ಮಂಜಣ್ಣವರೆಲ್ಲ ವಿಚಾರಗಳನ್ನು ಮಾತಾಡಿದೆ, ನಾನು ಪುನರಾವರ್ತನೆ ಮಾಡಲಿಕ್ಕೆ ಹೋಗಲ್ಲ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬಹುಶಃ ಈ ಸೇಬನ್ನ ಬೆಳೀತಕ್ಕಂಥದ್ದು ಕಾಶ್ಮೀರ ಭಾಗ, ಅದು ಭಾಗ ಚೈನಾ ಭಾಗ, ಜೊತೆಗೆ ಬೇರೆ ಬೇರೆ ಭಾಗದಲ್ಲಿ ನಾವೆಲ್ಲ ಕೂಡ ಪ್ರವಾಸ ಮಾಡಿದ್ದೇವೆ. ಒಬ್ಬ ಹೊಸಕೋಟೆಯ ಒಬ್ಬ ರೈತ ಬಸವರಾಜು, ಅವನ ಹೊಲದಲ್ಲಿ ಇವತ್ತು ಸೇಬನ್ನು ಬೆಳೆದಿದ್ದಾನೆ ಅಂದರೆ ನಿಜವಾಗ್ಲೂ ಕೂಡ ನಾನು ವಿಶೇಷವಾಗಿ ಅವನಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಯಾರು ಬಸವರಾಜು ಎಂಬತಕ್ಕಂಥ ಒಬ್ಬ ರೈತ ಹೊಸಕೋಟೆಗಳು. ಏಕೆಂದರೆ ಅಲ್ಲಿಯ ಹವಾಮಾನ ಗುಣಗಳೇ ಬೇರೆ, ಇವು ಯಾವುದು ಕಾಶ್ಮೀರದ ಹವಾಮಾನ ಗುಣಗಳೇ ಬೇರೆ. ಆದರೆ ಒಬ್ಬ ರೈತ ಪ್ರಯತ್ನವನ್ನು ಮಾಡಿದರೆ ಏನಾದರೂ ಕೂಡ ಸಾಧನೆ ಮಾಡ್ತಾನೆ ಅನ್ನೋದಕ್ಕೆ ಇವತ್ತು ಬಸವರಾಜು ಒಬ್ಬ ರೈತ ಸಾಕ್ಷಿ ಅಂತಕ್ಕಂಥದ್ದನ್ನು ಹೇಳಬೇಕಾಗ್ತದೆ ಬಂಧುಗಳು. ಅವರೆಲ್ಲ ನೋಡಿದೆ ನಾನು ಬೆಳಗ್ಗೆ ವಿಜಯವಾಣಿ ಪೇಪರ್ನಲ್ಲಿ. ಸಾಮಾನ್ಯವಾಗಿ ಇವತ್ತಿನ ರೈತ ದಿನಾಚರಣೆಗೆ ಸಂಬಂಧಪಟ್ಟಂಗೆ ಯಾರ್ಯಾರು ರೈತರು ಇನ್ನೊಬ್ಬರು ಬೇರೆ ಬೇರೆ ಹಣ್ಣುಗಳನ್ನು, ಈಗ ಮೊದಲೆಲ್ಲ ಡ್ರ್ಯಾಗನ್ ಫ್ರೂಟ್ನ